ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮದ್ರರಾಜಸ್ಯ ಸಂವಾದಂ ವ್ಯಾಸಸ್ಯ ಚ ಮಹಾತ್ಮನಃ. ಅತ್ರಾಪಿ ಉದಾಹರಂತೀಮಂ, ನೋಡು ಒಂದು ಕಥೆ ಹೇಳ್ತೇನೆ ನಿನಗೆ ಅಂದರು ವೇದವ್ಯಾಸರು. ಭೀಷ್ಮಾಚಾರ್ಯರು ಹೇಳಿದ್ದು ಮದ್ರರಾಜ ಹಾಗೂ ವೇದವ್ಯಾಸರ ಸಂವಾದ ಇದೆ. ಯಾವ ಸಂದರ್ಭದಲ್ಲಿ ಆಗಿದ್ದು? ವೈತಾನೇ ಕರ್ಮಣಿ ತಥಾ. ವಿತಾನ ಅಂದರೆ ಯಾಗ, ವೈತಾನ ಕರ್ಮ ಅಂದರೆ ಯಾಗಕ್ಕೆ ಸಂಬಂಧಪಟ್ಟ ಕರ್ಮದಲ್ಲಿ ಆಯಿತು. ಮದ್ರರಾಜ ಕಾನಿ ತೀರ್ಥಾನಿ ಭಗವನ್ ಫಲಾರ್ಥಾಶ್ಚೇಹ ಕೇಶ್ರಮಾಹ. ತೀರ್ಥಕ್ಷೇತ್ರ ಅಂದರೆ ಏನು? ಯಾವ ಶ್ರಮ ಫಲವನ್ನು ಕೊಡುತ್ತೆ? ಕ ಇಜ್ಜತೆ ಕಶ್ಚ ಯಜ್ಞ. ಯಾರು ಪೂಜ್ಯನಾಗುತ್ತಾನೆ? ಯಜ್ಞ ಅಂದರೆ ಏನು? ಯೂಪ ಅಂದರೆ ಏನು? ಯೂಪ ಅಂತ ಕರೀತಾರೆ. ಸಾಮಾನ್ಯ ಯೂಪ ಅಂದರೆ ಬಲಿಗಂಬ. ಅಧ್ಯಾತ್ಮಾರ್ಥದಲ್ಲಿಯೋ ಇನ್ನೆಲ್ಲಿಯೋ ಇದರ ಅರ್ಥವೇನು ಅಂತ. ಇನ್ನು ಕ್ರಮತೇಚಕಃ, ನಿರಂತರವಾಗಿ ಮೂವ್ ಆಗ್ತಾ ಇರೋದು ಯಾವುದು? ಕಶ್ಚಾಧ್ವರೇ ಶಸ್ಯತೆ ಗೀತಿ ಶಬ್ದ, ಕಶ್ಚಾಧ್ವರೇ ಗೀಯತೆ ವಲ್ಗು ಭಾಷೈ. ಯಾಗದಲ್ಲಿ ಹಾಡುವ ಹಾಡು ಅಂದರೆ ಯಾವುದು? ಯಾವುದು ಇಂಪಾದ ನುಡಿ? ಕೋ ಬ್ರಹ್ಮ ಶಬ್ದ ಸ್ತುತಿಭಿಸ್ತೂಯತೆ ಚ. ಬ್ರಹ್ಮ ಅನ್ನುವ ತತ್ವವನ್ನ ಸ್ತೋತ್ರ ಮಾಡೋದು ಯಾವುದರಿಂದ? ಕಸ್ಯೇಹ ಹವಿಹಿ ಅಧ್ವರ್ಯವ ಕಲ್ಪಯಂತಿ. ವರ್ಣಾಶ್ರಮ ಕಿಂ ಫಲಃ. ವರ್ಣಾಶ್ರಮದ ಫಲ ಏನು? ಕಶ್ಚ ಸೋಮಃ. ಸೋಮ ಏನು? ಸೋಮ ಅಂದರೆ ನಮಗೆ ತಿಳಿದಿರುವ ಹಾಗೆ ಒಂದು ಬಳ್ಳಿ ಇದೆ, ಆ ಬಳ್ಳಿಯನ್ನು ಹಿಂಡಿದರೆ ಬರುವ ರಸ ಅದಿರುತ್ತೆ. ಆ ರಸವನ್ನು ಅಗ್ನಿಗೆ ಸಮರ್ಪಣೆ ಮಾಡಬೇಕು. ನಮಗೆ ಸೋಮ ಅಂದರೆ ಆ ಕಲ್ಪನೆ. ಆದರೆ ಇಲ್ಲಿ ಸೋಮ ಬೇರೆ ಉಂಟು. ಸೋಮ ಯಾವುದು? ಕಶ್ಚೋಂಕಾರ. ಓಂಕಾರದ ಸ್ವರೂಪ ಏನು? ಕಶ್ಚ ವೇದಾರ್ಥ ಮಾರ್ಗ. ವೇದದ ಅರ್ಥವನ್ನು ತಿಳಿಯುವ ದಾರಿ ಯಾವುದು? ಪೃಷ್ಟಸ್ತನ್ಮೇ ಬ್ರೂಹಿ ಸರ್ವಂ ಮಹರ್ಷೇ ಲೋಕಜ್ಯೇಷ್ಠಂ ಕಸ್ಯ ವಿಜ್ಞಾನ ಮಾಹುಹು. ದಯವಿಟ್ಟು ಇದನ್ನೆಲ್ಲ ಹೇಳಯ್ಯ ಎಲೈ ಋಷಿಯೇ. ಲೋಕಜ್ಯೇಷ್ಠಂ ಕಸ್ಯ ವಿಜ್ಞಾನ ಮಾಹುಹು. ಲೋಕದಲ್ಲಿ ಮಿಗಿಲಾದ ಅರಿವು ಯಾರಿಗಿರೋದು? ಅದನ್ನೆಲ್ಲವನ್ನೂ ಹೇಳಬೇಕು ಅಂತ ಮದ್ರರಾಜ ವೇದವ್ಯಾಸರಿಗೆ ನಮಸ್ಕಾರ ಹಾಕಿ ಬೇಡಿಕೊಂಡ. ಆಗ ವೇದವ್ಯಾಸರು ಏನು ಹೇಳಿದ್ರು? ಲೋಕಜ್ಯೇಷ್ಠಂ ಯಸ್ಯ ವಿಜ್ಞಾನಮಾಹುಃ ಯೋನಿಜ್ಯೇಷ್ಠಂ ಯಸ್ಯ ವದಂತಿ ಜನ್ಮ
ಭೂತಾತ್ಮಾನೋ ಬ್ರಾಹ್ಮಣ ವೇದ ಮುಖ್ಯಾ ಅಸ್ಮಿನ್ ಪ್ರಶ್ನೋ ದೀಯತಾಂ ಕೇಶವಾಯ. ಲೋಕಜ್ಯೇಷ್ಠಂ ಯಸ್ಯ ವಿಜ್ಞಾನಮಾಹು, ಅವನ ಜ್ಞಾನ ಎಲ್ಲರಿಗಿಂತ ದೊಡ್ಡದು. ಯಾರ ಜ್ಞಾನ? ಯೋನಿಜ್ಯೇಷ್ಠಂ ಯಸ್ಯ ವದಂತಿ ಜನ್ಮ, ಯಾರ ಜನ್ಮ ಎಲ್ಲರಿಗಿಂತ ಮೊದಲಾಯಿತೋ ಅವನ ಜ್ಞಾನ ದೊಡ್ಡದು. ಭೂತಾತ್ಮಾನೋ ಬ್ರಾಹ್ಮಣ ವೇದ ಮುಖ್ಯಾ, ಎಲೈ ಬ್ರಾಹ್ಮಣರೇ, ಎಲೈ ಬ್ರಾಹ್ಮಣರೇ, ವೇದಗಳನ್ನು ತಿಳಿದವರೇ, ಅಸ್ಮಿನ್ ಪ್ರಶ್ನಃ ದೀಯತಾಂ ಕೇಶವಾಯ. ಕೃಷ್ಣನಿಗೆ ಈ ಪ್ರಶ್ನೆ ಕೇಳಿ, ಅವನೇ ಉತ್ತರ ಹೇಳ್ತಾನೆ ಅಂತ ಹೇಳಿದರು. ಆಗ ಬ್ರಾಹ್ಮಣರೆಲ್ಲ ಕೃಷ್ಣನ ಕಡೆ ತಿರುಗಿದ್ರು. ಬಾಲೋ ಜಾತ್ಯಾ ಕ್ಷತ್ರ ಧರ್ಮಾರ್ಥಶೀಲ ಜಾತೋ ದೇವಕ್ಯಾಂ ಶೂರಪುತ್ರೇಣ ಧೀರ ವೇತ್ತುಂ ವೇದಾನ್ ಅರ್ಹತೆ ಕ್ಷತ್ರಿಯೋ ವೈ. ವೇತ್ತುಂ ವೇದಾನ್ ಅರ್ಹತೆ ದಾಶಾರ್ಹಾಣಾಂ ಉತ್ತಮ ಪುಷ್ಕರಾಕ್ಷಃ. ಬಾಲೋ ಜಾತ್ಯ, ಜಾತಿಯಿಂದ ಕ್ಷತ್ರ ಧರ್ಮಾರ್ಥಶೀಲ, ಕ್ಷತ್ರಿಯ ಧರ್ಮದಲ್ಲಿ ತೊಡಗಿದವ. ಜಾತೋ ದೇವಕ್ಯಾಂ, ದೇವಕಿಯಲ್ಲಿ ವಸುದೇವನಿಂದ ಹುಟ್ಟಿದವ. ಕ್ಷತ್ರಿಯನಾಗಿ ವೇದವನ್ನು ತಿಳಿಯಬಲ್ಲವ, ತಿಳಿಯ ಹೇಳಬಲ್ಲವ. ನೋಡ್ತಾ ಇದ್ದೇವಲ್ಲ, ಪುಷ್ಕರಾಕ್ಷ, ಓ ತಾವರೆಯಂತೆ ಅರಳು ಕಣ್ಗಳವನೇ, ನೀನು ವೇದವನ್ನು ನಮಗೆ ಹೇಳಬೇಕು, ನಾವು ಕೇಳಬೇಕು. ಮದ್ರರಾಜ ಮಾಡಿದ ಪ್ರಶ್ನೆಗಳಿಗೆಲ್ಲ ಉತ್ತರ ವೇದದಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಆ ವೇದವನ್ನ ನೀವು ಹೇಳಬೇಕು. ಭಗವಾನ್ ಪಾರಾಶರ್ಯ ಬ್ರೂಹಿ ಯದ್ ಬ್ರಾಹ್ಮಣೇಭ್ಯ ಪ್ರೀತಾತ್ಮಾ ವೈ ಬ್ರಹ್ಮಕಲ್ಪಸ್ಸು ಮೇಧಾಃ ಪೃಷ್ಟೋ ಯಜ್ಞಾರ್ಥಃ ಪಾಂಡವಸ್ಯ ಅತಿತೇಜಾಃ ಏತಚ್ಛ್ರೇಯಃ ತಸ್ಯ ಲೋಕಸ್ಯ ಚೈವ. ಅದಕ್ಕೆ ದೇವರೇನು ಮಾಡಿದ, ಮತ್ತೆ ಈ ಪ್ರಶ್ನೆಯನ್ನ ವೇದವ್ಯಾಸರಿಗೆ ಟ್ರಾನ್ಸ್ಫರ್ ಮಾಡಿದ. ನೋಡಿ, ಮದ್ರರಾಜ ವೇದವ್ಯಾಸರನ್ನು ಕೇಳಿದ. ವೇದವ್ಯಾಸರೇನು ಮಾಡಿದ್ರು, ಬ್ರಾಹ್ಮಣರೇ ಕೃಷ್ಣನನ್ನು ಕೇಳಿ ಎಂದ್ರು. ಅದಕ್ಕೆ ಕೃಷ್ಣ ಏನು ಮಾಡಿದ, ಆಪತ್ತಿನಲ್ಲಿ ಮಾತ್ರ ಬ್ರಾಹ್ಮಣ ಹೇಳಬೇಕು, ಆಪತ್ತಿನಲ್ಲಿ ಮಾತ್ರ ಕ್ಷತ್ರಿಯ ಬ್ರಾಹ್ಮಣರಿಗೆ ಹೇಳಬೇಕು. ಆಪತ್ತು ಇಲ್ಲದೆ ಹೋದಾಗ ಬ್ರಾಹ್ಮಣನೇ ಹೇಳಬೇಕು, ಅದೇ ಮಿಗಿಲು. ಪಾರಾಶರ್ಯ ಬ್ರೂಹಿ ಯದ್ಬ್ರಾಹ್ಮಣೇಭ್ಯ, ಎಲೈ ಪರಾಶರನ ಮಗ ವೇದವ್ಯಾಸನೇ, ಬ್ರಾಹ್ಮಣರಿಗೆ ನೀನೇ ಹೇಳಬೇಕು. ಪೃಷ್ಟೋ ಯಜ್ಞಾರ್ಥಃ ಪಾಂಡವಸ್ಯಾಮಿತೌಜಾಃ ಏತಚ್ಛ್ರೇಯಃ ತಸ್ಯ ಲೋಕಸ್ಯ ಚೈವ. ನೀನು ಹೀಗೆ ಪ್ರಶ್ನೆ ಮಾಡೋದೇನಿದೆ ಅದು ಲೋಕಕ್ಕೂ ಒಳ್ಳೆಯದು, ಕೇಳುಗನಿಗೂ ಒಳ್ಳೆಯದು. ದಯವಿಟ್ಟು ನೀನೇ ಹೇಳಬೇಕು ಅಂತಂದ್ರು. ವ್ಯಾಸಃ ಉಕ್ತಂ ವಾಕ್ಯಂ ಯದ್ಭವಾನ್ ಮಾಮವೋಚತ್ ಪ್ರಶ್ನಂ ಚಿತ್ರಂ ನಾಹಮತ್ರೋತ್ಸಹೇದ್ಯ ಚೇತ್ತುಂ ಸ್ಪಷ್ಟಂ ತಿಷ್ಠತಿ ತ್ವದ್ವಿಧೇವೈ ಲೋಕಜ್ಯೇಷ್ಠೆ ವಿಶ್ವರೂಪೇ ಸುನಾಭೇ. ಉಕ್ತಂ ವಾಕ್ಯಂ ಯದ್ಭವಾನ್ ಮಾಮವೋಚತ್, ನೀನು, ವೇದವ್ಯಾಸರು ಹೇಳ್ತಾ ಇದ್ದಾರೆ, ಕೃಷ್ಣ ಅಂದ್ರೆ ಯಾದವ ಕೃಷ್ಣನಿಗೆ, ಯಾದವ ಕೃಷ್ಣ ನೀನು ಹೇಳಿದೆ, ಆದರೆ ನಾನು ಬ್ರಾಹ್ಮಣನಾಗಿಯೂ ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವುದಿಲ್ಲ
ಯಾಕೆ ಅಂದರೆ ನೀನು ಹೇಳಬೇಕು ಅಂತ ನನ್ನ ಸಂಕಲ್ಪ. ಆದ್ದರಿಂದ ತ್ವದ್ವಿಧೇ, ನಿನ್ನಂತಹ ಲೋಕಜ್ಯೇಷ್ಠೆ, ಲೋಕದಲ್ಲಿಯೇ ಮಿಗಿಲಾದ ವಿಶ್ವರೂಪೇ, ಎಲ್ಲಕ್ಕೂ ಆಕಾರ ಕೊಡುವ, ಸುನಾಭೆ, ಚಕ್ರವನ್ನು ಧರಿಸಿರುವ, ಸುನಾಭ ಅಂತ ಚಕ್ರ ಧರಿಸಿದ ಪರಮಾತ್ಮನಿಗೆ ಸುನಾಭ ಅಂತಾರೆ. ಸುನಾಭೆ, ಚಕ್ರವನ್ನು ಧರಿಸಿದವನೇ ನೀನೇ ಹೇಳಬೇಕು ಅಂದ್ರು. ನೋಡಿ ಲೀಲೆ, ನಮಗೆ ರಾಮ ಹಾಗೂ ಪರಶುರಾಮರ ನಡುವೆ ನಡೆಯುವ ಲೀಲೆ ಮಾತ್ರ ಗೊತ್ತು. ಹಾಗೆ ಪರಶುರಾಮ ಹಾಗೂ ಕೃಷ್ಣರ ನಡುವೆ ನಡೆದ ಲೀಲೆ ಗೊತ್ತು. ಪರಶುರಾಮ ಕೃಷ್ಣನಿಗೆ ಮಾರ್ಗದರ್ಶನ ಮಾಡಿದ. ಯಾವಾಗ ಗೊತ್ತಾ? ಜರಾಸಂಧ ಕೃಷ್ಣನನ್ನ ಅಟ್ಟಿಸಿಕೊಂಡು ಬಂದಾಗ, ಕೃಷ್ಣ ನನ್ನ ಇವರಿಗೆಲ್ಲ ತೊಂದರೆ ಆಗಬಾರದು ಅಂತ ಹೇಳಿ, ಯಾದವರಿಗೆಲ್ಲ ತೊಂದರೆ ಆಗಬಾರದು ಅಂತ ಗೆರಿಲ್ಲಾ ವಾರನ್ನ ಆವಿಷ್ಕಾರ ಮಾಡಲಿಕ್ಕೆ ಅಂತ ಓಡಿದ ಸಂದರ್ಭ. ಅವಾಗ ಗೋಮಾಂತಕ ಪರ್ವತದ ಅಡ್ರೆಸ್ ಅನ್ನ ತಿಳಿದುಕೊಂಡದ್ದು ಕೃಷ್ಣ ಪರಶುರಾಮನ ಹತ್ತಿರ. ನಮಗೆ ಈ ತರಹದ 2-3 ಲೀಲೆಗಳು ಗೊತ್ತಿತ್ತು. ನೋಡಿ, ಇದೊಂದು ಹೊಸದು. ಕೃಷ್ಣ ಹಾಗೂ ವೇದವ್ಯಾಸರ ನಡುವಣ ಸಂವಾದ ಅಪೂರ್ವ. ವೇದವ್ಯಾಸರಿಗೆ ಪ್ರಶ್ನೆ ಮಾಡಿದಾಗ ವೇದವ್ಯಾಸರೇನ್ ಮಾಡಿದ್ರು? ಕೃಷ್ಣ ನೀನು ಹೇಳು ಅಂದ್ರು. ಆಗ ಕೃಷ್ಣ ಏನು ಮಾಡಿದ? ವೇದವ್ಯಾಸರೇ ನೀವು ಹೇಳಿ ಇಂದ. ಆಗ ಕೃಷ್ಣ ನಾನು ಹೇಳೋದಿಲ್ಲ, ನೀವೇ ಹೇಳಬೇಕು ಅಂದಾಗ ವೇದವ್ಯಾಸರು ಕೃಷ್ಣನಿಗೆ ಹೇಳ್ತಾರೆ, ಆನಂತ್ಯಂತೆ ವಿಶ್ವಕರ್ಮಂತವೈವ ರೂಪಂ ಪುರಾಣಂ ಶಾಶ್ವತಂಚ ಧ್ರುವಂಚ ಕಸ್ತೆ ಬುದ್ಧೇತ್ ವೇದವಾದೇಶು ಚೈತತ್ ಲೋಕೆ ಹ್ಯಸ್ಮಿನ್ ಶಾಸಕಸ್ತ್ವಂ ಪಿತೇವಾ. ಆನಂತ್ಯಂ ವೈ ವಿಶ್ವಕರ್ಮನ್, ಓ ವಿಶ್ವಕರ್ಮನೇ, ಕೃಷ್ಣನೇ, ನೀನು ಎಲ್ಲರಿಗಿಂತ ಮಿಗಿಲು. ನೀನು ಅನಂತ ಗುಣಗಳಿಂದ, ರೂಪಗಳಿಂದ. ನಿನ್ನ ರೂಪ ಪುರಾತನ, ಶಾಶ್ವತ. ಓ ಕೃಷ್ಣನೇ, ನೀನು ನಿರ್ವಿಕಾರ, ಒಂದೇ ರೀತಿಯಾಗಿ ಇರ್ತೀಯ. ನಿನ್ನನ್ನ ವೇದವಾದಗಳಲ್ಲಿ ತಿಳಿಯುವ ಶಕ್ತಿ ಯಾರಿಗಿದೆ? ನೀನು ಹೇಳಿದ ಹೊರತು ನಮಗೆ ಗೊತ್ತಾಗೋದಿಲ್ಲ. ವೇದ ಏನು ಹೇಳ್ತಾ ಇದೆ ಅನ್ನೋದೇ ಅರ್ಥ ಆಗಲ್ಲ. ವೇದದ ಒಂದೊಂದು ಮಾತು ಕೂಡ ನಿನ್ನ ಗುಣಗಾನ ಅಂತ ಹೇಳಿ ನಿನ್ನಿಂದ ಗೊತ್ತಾಗಬೇಕಷ್ಟೇ. ಅದರಿಂದಾಗಿ ನೀನೇ ನಮಗೆ ಹೇಳಬೇಕು ಅಂದ್ರು. ನೋಡಿ, ವೇದವ್ಯಾಸರು ದೇವರೇ. ಕೃಷ್ಣನಿಗೂ ವೇದವ್ಯಾಸರಿಗೂ ಅಭೇದ ಇದೆ. ಆದರೆ ಅವರಿಬ್ಬರ ನಡುವೆ ನಡೆದ ವಿಡಂಬನೆ ಇದು. ಭೀಷ್ಮ ದ್ವಾರಕಾಯಾಂ ಯಥಾಪ್ರಾಹ ಪುರಾಯಂ ಮುನಿಸತ್ತಮಃ ವೇದ ವಿಪ್ರಮಯಂ ತತ್ವಂ ವಾಸುದೇವಸ್ಯ ತಚ್ಛೃಣು. ಆಗ ವೇದವ್ಯಾಸರು ಕೃಷ್ಣನನ್ನ ಸ್ತೋತ್ರ ಮಾಡಿದರು. ಆ ಸ್ತೋತ್ರದಲ್ಲಿಯೇ ಈ ಎಲ್ಲ ಪ್ರಶ್ನೆಗೆ ಉತ್ತರ ಉಂಟು. ಬಹಳ ವಿಶಿಷ್ಟವಾದ ಒಂದು ಸನ್ನಿವೇಶ ಇದು. ವೇದವ್ಯಾಸರು ಕೃಷ್ಣನಿಗೆ ಮಾಡಿದ ಸ್ತೋತ್ರ ಏನಂತ? ಯೂಪಂ ವಿಷ್ಣುಂ ವಾಸುದೇವಂ ವಿಜಾನನ್ ಸರ್ವಾನ್ ವಿಪ್ರಾನ್ ಬೋಧತೆ ತತ್ವದರ್ಶಿ. ವಿಷ್ಣುಂ ಕ್ರಾಂತಂ ವಾಸುದೇವಂ ವಿಜಾನನ್ ವಿಪ್ರೋ ವಿಪ್ರತ್ವಂ ಗಚ್ಚತೆ ತತ್ವದರ್ಶಿ. ವೇದವ್ಯಾಸರು ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಯೂಪ ಅಂದ್ರೆ ಏನು ಗೊತ್ತಾ? ಯೂಪ ಅಂದ್ರೆ ನಮಗೆ ಗೊತ್ತಿರೋದು
ಬಲಿಗಂಭ. ಯೂಪ ಅಂತ ಹೇಳಿದ್ರೆ ಪಶು ಬಲಿ ಕೊಡ್ತಾರಲ್ಲ, ಆ ಪಶುವನ್ನ ತಂದು ಕಟ್ಟುವ ಗೂಟವನ್ನ ಯೂಪ ಅಂತ ಕರೀತಾರೆ. ದೇವರೇ ಯೂಪ. ಯಾಕೆ? ನಾವು ಈಗಾಗಲೇ ಹೆಸರಿನಿಂದ ಕಟ್ಟಲ್ಪಟ್ಟಿದ್ದೇವೆ. ಯಾರು ಕಟ್ಟಿರೋದು? ದೇವರು ಕಟ್ಟಿರೋದು. ಯಾರಿಗೆ ಕಟ್ಟಿರೋದು? ಪ್ರತಿಯೊಬ್ಬನೂ ಕೂಡ ದೇವರಿಗೆ ಕಟ್ಟಲ್ಪಟ್ಟಿದ್ದಾನೆ. ಅಂದರೆ ದೇವರ ಸಂಬಂಧ ಇರುತ್ತೆ. ಅದರಿಂದಾಗಿ ಯೂಪಂ ವಿಷ್ಣುಂ ವಾಸುದೇವಂ ವಿಜಾನನ್ ಅಂದ್ರು. ಸರ್ವಾನ್ ವಿಪ್ರಾನ್ ಬೋಧತೆ ತತ್ವದರ್ಶಿ. ಸರ್ವಾನ್ ವಿಪ್ರಾನ್ ಬೋಧತೆ. ಯಾರು ದೇವರೇ ಯೂಪ, ದೇವರೇ ನಮ್ಮನ್ನ ತನ್ನ ಯಜ್ಞದಲ್ಲಿ ತೊಡಗಿಸಿಕೊಳ್ಳುತ್ತಾನೆ, ದೇವರೇ ನಮಗೆ ಕರ್ಮದ ಬಂಧನವನ್ನ ಕೊಟ್ಟಿದ್ದಾನೆ ಅಂತ ಯಾರು ತಿಳ್ಕೊಳ್ತಾರೆ ಅವನೇ ತಿಳಿದವನು. ಇನ್ನು ಯಜ್ಞದಲ್ಲಿ ಒಂದಿಷ್ಟು ನಡೆ ಅಂತ ಇರುತ್ತೆ. ಯಜ್ಞದಲ್ಲಿ ಒಂದಿಷ್ಟು ದೂರ ನಡಿಬೇಕು. ಅದನ್ನ ವಿಷ್ಣು ಕ್ರಾಂತ ಅಂತ ಕರೀತಾರೆ. ಕ್ರಾಂತ ಅಂದ್ರೆ ಓಡಾಡೋದು ಅಂತ. ಯಜ್ಞದಲ್ಲಿ ಯಜಮಾನ ಏನು ನಡೀತಾನೆ ಅದನ್ನ ವಿಷ್ಣು ಕ್ರಾಂತ ಅಥವಾ ವಿಷ್ಣು ಕ್ರಾಂತಿ ಅಂತ ಕರೀತಾರೆ. ಆದರೆ ಕೃಷ್ಣನೇ ಈ ಜಗಚ್ಚಕ್ರದಲ್ಲಿ, ಈ ಯಜ್ಞದಲ್ಲಿ ವಿಷ್ಣುವಿನ ನಡೆ. ಕೃಷ್ಣನ ನಡೆಯೇ ವಿಷ್ಣುವಿನ ನಡೆ. ನಮಗೆ ಸಾಂಕೇತಿಕ ಅಂತ, ಆದರೆ ದೇವರಿಗೆ ಅದು ಪಾರಮಾರ್ಥಿಕ. ವಿಪ್ರೋ ವಿಪ್ರತ್ವಂ ಗಚ್ಚತೆ ತತ್ವದರ್ಶಿ. ಹೀಗೆ ಚಿಂತಿಸಿದವ ವಿಪ್ರನಾಗುತ್ತಾನೆ. ವಿಪ್ರ ಅಂದ್ರೆ ವಿಶಿಷ್ಟ, ಮಿಗಿಲಾದವ. ವಿಷ್ಣುರು ಯಜ್ಞಸ್ತ್ವಿದ್ಯತೆ ಚಾಪಿ ವಿಷ್ಣು. ಕೃಷ್ಣೋ ವಿಷ್ಣುರು ಯಶ್ಚ ಕೃಷ್ಣ ಪ್ರಭುಶ್ಚ. ಕೃಷ್ಣೋ ವೇದಾಂಗಂ ವೇದವಾದಾಶ್ಚ ಕೃಷ್ಣ. ಏವಂ ಜಾನನ್ ಬ್ರಾಹ್ಮಣೋ ಬ್ರಹ್ಮಯೇತಿ. ಯಜ್ಞ ಪ್ರತಿಪಾದ್ಯನಾದವನು ವಿಷ್ಣು. ಯಜ್ಞೋ ವೈ ವಿಷ್ಣು ಅಂತ ವೇದ ಇದೆ ನೋಡಿ. ವಿಷ್ಣು ಯಜ್ಞ ಅಂದ್ರು ಮಹಾಭಾರತದಲ್ಲಿ. ನಾರಾಯಣನೇ ಯಜ್ಞ. ಎರಡು ರೀತಿಯಿಂದ. ಒಂದು ಎಲ್ಲ ಯಜ್ಞಗಳಿಗೆ ಗಮ್ಯ ಅಂತ, ಇನ್ನೊಂದು ಯಜ್ಞದ್ವರ್ತತೆ ತತ್ತಜ್ಜಾನಾತಿ. ಯಾವುದು ಯಾವುದು ಇದೆಯೋ ಅದೆಲ್ಲವನ್ನೂ ತಿಳಿದಿದ್ದಾನೆ. ಹೀಗಾಗಿ ದೇವರ ಹೆಸರು ಯಜ್ಞ. ಕೃಷ್ಣೋ ವಿಷ್ಣು. ಕೃಷ್ಣ ಎಲ್ಲರ ಅಂತರ್ಯಾಮಿ. ಆದ್ದರಿಂದಾಗಿ ಅವನ ಹೆಸರು ವಿಷ್ಣು ಅಂತ. ಯಶ್ಚ ಕೃಷ್ಣ ಪ್ರಭುಶ್ಚ. ಕೃಷ್ಣೋ ವೇದಾಂಗಂ. ಇನ್ನು ಎಲ್ಲ ವೇದಾಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಈ ಎಲ್ಲವೂ ಕೂಡ ನಾರಾಯಣನನ್ನೇ ಪ್ರತಿಪಾದನೆ ಮಾಡುತ್ತವೆ. ಕಡೆಗೆ ವೇದವಾದಾಶ್ಚ ಕೃಷ್ಣ. ಎಲ್ಲ ವೇದದ ವಾದಗಳು, ವೇದಾಂಗ, ವೇದದ ಮೇಲುನೋಟದ ಅರ್ಥ, ಅದು ನಾರಾಯಣನನ್ನೇ ಪ್ರತಿಪಾದನೆ ಮಾಡುತ್ತವೆ. ಸ್ಥಾನಂ ಸರ್ವಂ ವೈಷ್ಣವಂ ಯಜ್ಞಮಾರ್ಗೆ. ಚಾತುರ್ಹೋತ್ರಂ ವೈಷ್ಣವಂ ತತ್ರ ಕೃಷ್ಣ. ಸರ್ವೈರ್ಭಾವೈರಿಜ್ಯತೆ ಸರ್ವಕಾಮೈಃ. ಪುಣ್ಯಾನ್ ಲೋಕಾನ್ ಬ್ರಾಹ್ಮಣ ಪ್ರಾಪ್ನುವಂತಿ. ಸ್ಥಾನಂ ಸರ್ವಂ ವೈಷ್ಣವಂ. ಎಲ್ಲ ಜಗತ್ತಿನ ಭಾಗಗಳು ಅದನ್ನ ನಾರಾಯಣಮಯ ಅಂತ ಕರೀತಾರೆ. ಚಾತುರ್ಹೋತ್ರಂ, ಯಜ್ಞ 4 ತರಹ ಮಾಡಲಿಕ್ಕಾಗ್ತದೆ. ಹೋತ, ಅಧ್ವರ್ಯು,
ಉದ್ಗಾತ ಬ್ರಹ್ಮ ಅಂತ 4 ವೇದಗಳಿವೆ, 4 ಯಜ್ಞದ ಬಗೆಗಳಿದೆ. 4 ಜನ ಪುರೋಹಿತರು 4 ಕ್ರಿಯೆಗಳಿಂದ ದೇವರನ್ನು ಆರಾಧನೆ ಮಾಡುವ ಒಂದು ದೊಡ್ಡ ಸಮಾವೇಶ ಯಜ್ಞದಲ್ಲಿ ಆಗತ್ತೆ. ಇದು ಅವರೇ, ನಾರಾಯಣನೇ. ಸರ್ವೈರ್ಭಾವೈರಿಜ್ಯತೆ ಸರ್ವಕಾಮೈ, ಎಲ್ಲ ಭಾವಗಳಿಂದ ಸರ್ವಕಾಮಗಳಿಂದ ದೇವರು ಪೂಜನೀಯ. ಪುಣ್ಯಾನ್ ಲೋಕಾನ್ ಬ್ರಾಹ್ಮಣ ಪ್ರಾಪ್ನುವಂತಿ, ಸೋಮಂ ಸದ್ಧಾವಾದ್ಯೇ ಚ ಜಾತಂ ಪಿಬಂತಿ, ದೀಪ್ತಂ ಕರ್ಮ ಯೇ ವಿಧಾನಾಶ್ಚರಂತಿ, ಏಕಾಂತಮಿಷ್ಟಂ ಚಿಂತಯಂತೋ ದಿವಿಸ್ಥಾಃ, ತೇ ಪಂಥಾನಂ ಪ್ರಾಪ್ನುವಂತಿ ವ್ರತಜ್ಞಾಃ. ಸೋಮಂ ಸದ್ಧಾವಾತ್ ಯೇ ಚ ಜಾತಂ ಪಿಬಂತಿ. ಸೋಮವನ್ನ ಸ್ವೀಕಾರ ಮಾಡ್ತಾರೆ. ಸೋಮ ಅಂದರೆ ನಮ್ಮ ಪ್ರಕಾರ ಒಂದು ಬಳ್ಳಿ ಮಾತ್ರ. ಬಳ್ಳಿಯನ್ನ ಹಿಂಡಿ ತೆಗೆದ ರಸವನ್ನ ಎಲ್ಲ ದೇವತೆಗಳಿಗೆ ಅರ್ಪಣೆ ಮಾಡಿ, 100 ದೇವತೆಗಳಿದ್ದಾರೆ. ಬ್ರಹ್ಮಣಿ ದ್ವೇಷತಾಧಿಕೆ 102 ದೇವತೆಗಳಿಗೆ ಅರ್ಪಣೆ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡೋದು. ಇವರನ್ನ ಸೋಮಪಾಯಿ ಅಂತ ಕರೀತಾರೆ. ಆದರೆ ಇವತ್ತು ಸೋಮದ ಬಳ್ಳಿ ಯಾವುದು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವೇನ್ರಿ ಸೋಮಪಾನ ಮಾಡೋದು? ಋಗ್ವೇದದ ತುಂಬ ಸೋಮಪಾನದ ವಿವರವೇ ವಿವರ. ಎಂತ ಮಾಡೋದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಸೋಮ ಅಂದರೆ ಭಕ್ತಿ ಸೋಮ, ಸೋಮದ ಬಳ್ಳಿ ಅಂತಂದ್ರೆ ದೇಹ. ಈಗ ಅರ್ಥ ಆಯ್ತು. ಸದ್ಭಾವಾತ್, ಒಳ್ಳೆಯ ಮನೋಭಾವದಿಂದ ಜಾತಂ ಹುಟ್ಟಿದ ಸೋಮಂ ಭಕ್ತಿಯನ್ನ ಯಾರು ಅನುಭವಿಸುತ್ತಾರೆ ಅವರು ನಾರಾಯಣನನ್ನೇ ಸೋಮದ ಬಳ್ಳಿಯ ಒಳಗಡೆ ಇರುವ ರಸ ಈ ದೇಹದ ಒಳಗಡೆ ನಿಂತು ಕೆಲಸ ಮಾಡುವವ ಅಂತ ಅಂದುಕೊಳ್ತಾನೆ. ಓಮಿತ್ಯೇತಧ್ಯಾಯಮಾನೋ ನ ಗಚ್ಚೇತ್ ದುರ್ಗಂ ಪಂಥಾನಂ ಪಾಪಕರ್ಮಾಪಿ ವಿಪ್ರಃ, ಸರ್ವಂ ಕೃಷ್ಣಂ ವಾಸುದೇವಂ ಚ ವಿಪ್ರಾಃ, ಕೃತ್ವಾ ಧ್ಯಾನಂ ದುರ್ಗತಿಂ ತಾರಯಂತೆ. ಏಕಾಂತಮಿಷ್ಟಂ ಚಿಂತಯಂತೋ ದಿವಿಸ್ಥಾಃ. ಏಕಾಂತನಾದ, ಇಷ್ಟನಾದ, ನಮ್ಮ ಆನಂದದ ದಾರಿ ಎನಿಸಿದ ದೇವರನ್ನ ಚಿಂತನೆ ಮಾಡ್ತಾ ಇರ್ತಾರೆ. ಈ ಎಲ್ಲ ಗುಣಗಳಿಂದ ಕೂಡಿದವನು ಬೇರೆ ಯಾರೂ ಅಲ್ಲ, ದೇವರು ಮಾತ್ರ. ಓಮಿತ್ಯೇತಧ್ಯಾಯಮಾನೋ ನ ಗಚ್ಚೇತ್ ದುರ್ಗಂ ಪಂಥಾನಂ ಪಾಪಕರ್ಮಾಪಿ ವಿಪ್ರಃ, ಸರ್ವಂ ಕೃಷ್ಣಂ ವಾಸುದೇವಂ ಹಿ ವಿಪ್ರಾಃ, ಕೃತ್ವಾ ಧ್ಯಾನಂ ದುರ್ಗತಿಂ ನ ಪ್ರಯಾಂತಿ. ಈ ದೇವರ ಹೆಸರು ಓಂ ಅಂತ ಹೇಳಿ. ಎಂತಹ ಪಾಪಿಷ್ಠನಾದವನೂ ಕೂಡ ಓಂ ಅನ್ನುವ ಪ್ರಣವಕ್ಕೆ ದೇವರು ಪ್ರತಿಪಾದ್ಯ ಎಂದು ತಿಳಿದರೆ ಕೆಟ್ಟ ಗತಿಯನ್ನು ಹೊಂದುವುದಿಲ್ಲ. ಕೃಷ್ಣ ಏನಿದ್ದಾನೆ ಅವನು ಸರ್ವಂ, ಸರ್ವಗುಣಪೂರ್ಣ, ವಾಸುದೇವಂ, ಮೋಕ್ಷಪ್ರದ. ಹೀಗೆ ತಿಳಿದರೆ ಧ್ಯಾನವನ್ನು ಧ್ಯಾನಕ್ಕೆ ಹೋಗ್ತಾನೆ, ದುರ್ಗತಿಯನ್ನು ಹೊಂದೋದಿಲ್ಲ. ಆಜ್ಯಂ ಯಜ್ಞ ಸೃಕ್ಸೃವೌ ಯಜ್ಞದಾತ ಇದ್ಮಾವರ್ತಿರ್ ಯಜ್ಞತಾಲಾಹ ವಿಂಚಿ, ಇದ್ಮಂ ಪುರೋಡಾತಂ ತರ್ವದಾ ಹೋತೃಕರ್ತ, ಕೃಷ್ಣಂ ವಿಷ್ಣುಂ ಸಂವಿಜಾನನ್ ಸ್ತಮೇತಿ. ದೇವರು ಆಜ್ಯ, ತುಪ್ಪದ ಒಳಗಡೆ ಇದ್ದು ಎಲ್ಲ ದೇವತೆಗಳನ್ನು ಸಂತೋಷಗೊಳಿಸ್ತಾನೆ. ದೇವರಿಗೆ ಇನ್ನೊಂದು ಹೆಸರು ಯಜ್ಞ ಅಂತ. ಸೃಕ್, ಸೃವ, ಇದ್ಮ ಅಂದರೆ ಕಟ್ಟಿಗೆ, ವರ್ತಿ ಅಂದರೆ ಬತ್ತಿ, ಯಜ್ಞಶಾಲೆ, ಹವಿಸ್ಸು, ಇದ್ಮ
ಪುರೋಡಾಶ, ಹೋತೃ, ಎಲ್ಲದರ ಒಳಗಡೆ ದೇವರಿದ್ದಾನೆ ಎಂದು ತಿಳಿದು ದೇವರೇ ಈ ದ್ರವ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ ಎಂದು ತಿಳಿದು ತಂ ಏತಿ, ಅವನನ್ನು ಹೊಂದುತ್ತಾನೆ. ಯೋಗೇ ಯೋಗೇ ಕರ್ಮಣಾಂ ಚಾಭಿಹಾರೇ ಯುಕ್ತೇ ವೈತಾನೆ ಕರ್ಮಣಿ ಬ್ರಾಹ್ಮಣಸ್ಯ ಪುಷ್ಟ್ಯರ್ಥೇಷು ಪ್ರಾಪ್ನುಯಾತ್ ಸರ್ವಸಿದ್ಧಿಂ ಶಾಂತ್ಯರ್ಥೇಷು ಪ್ರಾಪ್ನುಯಾತ್ ಸರ್ವಶಾಂತಿಂ. ಯೋಗಗಳಲ್ಲಿ ಯಜ್ಞಗಳಲ್ಲಿ ದೇವರನ್ನು ಚಿಂತಿಸಬೇಕು. ನಾವು ಈಗ ಮಾಡುವ ಕರ್ಮ ಎರಡು ರೀತಿ, ಒಂದು ಪುಷ್ಟಿ, ಇನ್ನೊಂದು ಶಾಂತಿ. ಎರಡು ಕ್ರಿಯೆಗಳನ್ನು ನಾವು ಮಾಡೋದರಲ್ಲಿ ರತರಾಗಿದ್ದೇವೆ. ಪುಷ್ಟಿಗಾಗಿ ಅನೇಕ ಕರ್ಮಗಳನ್ನು ಮಾಡುತ್ತೇವೆ, ಶಾಂತಿಗಾಗಿ ಅನೇಕ ಕರ್ಮಗಳನ್ನು ಮಾಡುತ್ತೇವೆ. ಷಷ್ಠಿ ಶಾಂತಿ, ಸಪ್ತತಿ ಶಾಂತಿ, ಅಶೀತಿ ಶಾಂತಿ, ಹೀಗೆ ಎಲ್ಲದಕ್ಕೂ ಕೂಡ ನಾವು ಶಾಂತಿಯನ್ನು ಮಾಡಿಕೊಳ್ತೇವೆ. ಆಮೇಲೆ ಪುಷ್ಟಿ, ಆರೋಗ್ಯಕ್ಕಾಗಿ ಧನ್ವಂತರಿ ಹೋಮ ಮಾಡೋದು ಇತ್ಯಾದಿಗಳೆಲ್ಲ ಪುಷ್ಟಿ. ಈ ಶಾಂತಿಯಲ್ಲಿ ಮತ್ತು ಪುಷ್ಟಿಯಲ್ಲಿ ನಾರಾಯಣನೇ ಗಮ್ಯ. ಶಾಂತಿ ಪುಷ್ಟಿ ಕರ್ಮಗಳಿಂದ ದೇವರೇ ಸ್ತುತ್ಯ ಅಂತ ಯಾರು ಚಿಂತನೆ ಮಾಡ್ತಾರೆ ಅವನು ಎಲ್ಲ ಸಿದ್ಧಿಯನ್ನು ಹೊಂದುತ್ತಾನೆ. ಶ್ರದ್ಧಾಂ ತ್ಯಾಗಂ ನಿರ್ವೃತಿಂ ಚಾಪಿ ಪೂಜಾಂ ಸತ್ಯಂ ಧರ್ಮಂ ಯಕೃತಂ ಚಾಭ್ಯುಪೈತಿ ಕಾಮದ್ವೇಷೌ ತ್ಯಜ್ಯ ಸರ್ವೇಷು ತುಲ್ಯಃ ಶ್ರದ್ಧಾಪೂತಸ್ಸರ್ವಯಜ್ಞೇಷು ಯೋಗ್ಯಃ. ಶ್ರದ್ಧೆ, ತ್ಯಾಗ, ಆನಂದ, ಪೂಜೆ, ಸತ್ಯ, ಧರ್ಮ ಇದು ಎಲ್ಲವನ್ನು ದೇವರು ಈ ಜಗತ್ತಿಗೆ ಕೊಡ್ತಾ ಇದ್ದಾನೆ ಅಂತ ತಿಳಿದು ಕಾಮದ್ವೇಷಗಳನ್ನು ತೊರೆದು ಶ್ರದ್ಧೆಯಿಂದ ಪವಿತ್ರನಾದರೆ ಅವನು ಎಲ್ಲ ಯಜ್ಞದಲ್ಲಿರುವ ಫಲವನ್ನು ಪಡಿತಾನೆ. ಯಸ್ಮಿನ್ ಯಜ್ಞೆ ಸರ್ವಭೂತ ಪ್ರಹೃಷ್ಟಾ ಸರ್ವೇ ಚಾರಂಭಾ ಶಾಸ್ತ್ರದೃಷ್ಟಾ ಪ್ರವೃತ್ತಾ ಧರ್ಮ್ಯೈರರ್ಥೈರ್ಯೇಯದಂತೆ ಧ್ರುವಂತೆ ಭೂತಾತ್ಮಾನೋ ಧರ್ಮಮೇಕಂ ಭಜಂತೆ. ಯಾವ ಯಜ್ಞದಲ್ಲಿ ದೇವತೆಗಳು ಋಷಿಗಳು ಆನಂದದಿಂದ ತೊಡಗುತ್ತಾರೋ, ಯಾವ ಯಜ್ಞ ಶಾಸ್ತ್ರಬದ್ಧವಾಗಿ ಶಾಸ್ತ್ರಪೂರ್ವಕವಾಗಿ ನಡೆದಿರುತ್ತೋ ಅವರೆಲ್ಲರೂ ಕೂಡ ನಾರಾಯಣನನ್ನೇ ಸರ್ವೋತ್ತಮ ಅಂತ ತಿಳಿದವರಾಗಿರುತ್ತಾರೆ. ಏಕಾಕ್ಷರಂ ದ್ವ್ಯಕ್ಷರಮೇಕಮೇವ ಸದಾ ಯಜಂತೆ ನಿಯತಾ ಪ್ರತೀತಾಃ ದೃಷ್ಟ್ವಾ ಮನಾಗರ್ಚಯಿತ್ವಾ ಸ್ಮ ವಿಪ್ರಾಃ ಸತಾಂ ಮಾರ್ಗಂ ತಂ ಧ್ರುವಂ ಸಂಭಜಂತೆ. ಏಕಾಕ್ಷರ ದೇವರು ಅ ಅಂತ ಪ್ರತಿಪಾದ್ಯ, ದ್ವ್ಯಕ್ಷರಂ ಓಂ ಅಂತ ಪ್ರತಿಪಾದ್ಯ. ಹೀಗೆ ಏಕಾಕ್ಷರನಾಗಿಯೂ ದ್ವ್ಯಕ್ಷರನಾಗಿಯೂ ಯಾರಿರ್ತಾರೆ ಅಂತಹ ಪರಮಾತ್ಮನನ್ನು ಹೊಂದಿ ಸಜ್ಜನರ ಮಾರ್ಗವನ್ನ ಹೊಂದುತ್ತಾರೆ. ಪಾಪಾತ್ಮಾನ ಕ್ರೋಧ ರೋಗ ರಾಗಾಭಿಭೂತಾ ಕೃಷ್ಣೇ ಭಕ್ತಾ ನಾಮ ಸಂಕೀರ್ತಯಂತಹ ಭೂತಾತ್ಮಾನೋ ಯಜ್ಞಚೀಲಾ ಸುಮೇಧಾ ಯಜ್ಞಸ್ಯಾಂತೆ ಕೀರ್ತಿ ಲೋಕಾನ್ ಭಜಂತೆ. ಪಾಪಾತ್ಮರು, ಕ್ರೋಧ ರಾಗಗಳಿಂದ ಕಂಗೆಟ್ಟವರು ಆದವರು ಕೃಷ್ಣನಲ್ಲಿ ಭಕ್ತರಾಗಿ ಕೀರ್ತನೆ ಮಾಡಿದರೆ ಅವರು ಮನಸ್ಸು ಪವಿತ್ರ ಆಗಿ ಕೀರ್ತಿಯನ್ನು ಒಳ್ಳೆಯ ಲೋಕವನ್ನು ಹೊಂದುತ್ತಾರೆ. ಏಕೋ ವೇದೋ ಬ್ರಾಹ್ಮಣಾನಾಂ ಬಭೂವ ಚತುಷ್ಪಾದಸ್ತ್ರಿಗುಣೋ ಬ್ರಹ್ಮ ಶೀರ್ಷಃ ಪಾದಂ ಪಾದಂ ಬ್ರಾಹ್ಮಣ ವೇದಮಾಹು ತ್ರೇತಾಕಾಲೇ ತಂಚತಂ ವಿದ್ಧಿ ಶೀರ್ಷಂ. ಏಕೋ ವೇದೋ ಬ್ರಾಹ್ಮಣಾನಾಂ ಬಭೂವ. ಕೃತಯುಗದಲ್ಲಿ ಒಂದೇ ವೇದ ಇತ್ತು. ಚತುಷ್ಪಾದ ತ್ರಿಗುಣೋ ಬ್ರಹ್ಮ ಶೀರ್ಷಃ. ಸಂಹಿತೆ, ಬ್ರಾಹ್ಮಣ, ಆರಣ್ಯಕ,
ಉಪನಿಷತ್ತು ಅನ್ನುವ 4 ಸ್ವರೂಪದ ವೇದ. ತ್ರಿಗುಣ, 3 ಗುಣಗಳನ್ನು ಪ್ರತಿಪಾದನೆ ಮಾಡುವುದಾಗಿ, 3 ರೂಪಗಳ ದೇವರನ್ನು ಪ್ರತಿಪಾದನೆ ಮಾಡುತ್ತಾ, 3 ಅವಸ್ಥಾನಿಯಾಮಕನಾದ ದೇವರನ್ನು ಪ್ರತಿಪಾದನೆ ಮಾಡುತ್ತಾ ಇತ್ತು ವೇದ. ಬ್ರಹ್ಮ ಶೀರ್ಷಃ, ಬ್ರಹ್ಮನೇ ಪ್ರಧಾನ. ಪಾದಂ ಪಾದಂ ಬ್ರಾಹ್ಮಣ ವೇದಮಾಹು, ತ್ರೇತಾಕಾಲೇ ತಂಚತಂ ವಿದ್ಧಿ ಶೀರ್ಷಂ. ಕ್ರಮೇಣ ಯುಗ ಯುಗಗಳಿಗೆ ಅನುಗುಣವಾಗಿ ಆ ವೇದವನ್ನ ಬೇರೆ ಬೇರೆಯಾಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ರು. ಸರ್ವೇ ವೇದಾ ಸರ್ವ ವೇದ್ಯಾಶ್ಚ ಶಾಸ್ತ್ರಾ ಸರ್ವೇ ಯಜ್ಞಾಃ ಸರ್ವ ಇಜ್ಜಾಶ್ಚ ಕೃಷ್ಣಃ ವಿದು ಕೃಷ್ಣಂ ಬ್ರಾಹ್ಮಣಾಸ್ತತ್ವತೋ ಯೇ ತೇಷಾಂ ರಾಜನ್ ಸರ್ವಯಜ್ಞಾಃ ಸಮಾಪ್ತಾಃ. ಎಲ್ಲ ವೇದಗಳು, ಎಲ್ಲ ಶಾಸ್ತ್ರಗಳು, ತಿಳಿಯಲೇಬೇಕಾದ ಎಲ್ಲ ವಿಚಾರಗಳು, ಮಾಡಲೇಬೇಕಾದ ಎಲ್ಲ ಯಜ್ಞಗಳು, ಆರಾಧಿಸಬೇಕಾದ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಕೃಷ್ಣನ ಅಧೀನರು. ಬ್ರಾಹ್ಮಣಾಃ, ಬ್ರಹ್ಮಜ್ಞಾನಿಗಳು ಕೃಷ್ಣನನ್ನ ತತ್ವತಃ ವಿದುಹು, ಸರಿಯಾಗಿ ತಿಳಿದಿದ್ದಾರೆ. ಯಾರಿಗೆ ಜ್ಞಾನ ಇರುತ್ತೆ ಅವರಿಗೆ ಎಲ್ಲ ಯಜ್ಞಗಳ ಫಲ ಸಿಕ್ಕಿದ ಹಾಗೆ. ಯಾಕೆಂದ್ರೆ ಯಜ್ಞ ಮಾಡೋದು ಜ್ಞಾನಕ್ಕಾಗಿ. ಈಗಾಗಲೇ ಜ್ಞಾನ ಇದೆ, ದೇವರನ್ನು ತಿಳಿದರೆ ಆ ಯಜ್ಞದ ಫಲ ಅವರಿಗೆ ಸಿಕ್ಕಿದಂತೆ. ಅದರಿಂದಾಗಿ ಜ್ಞಾನಿ ಪ್ರಿಯತಮೋ ತೋಮೇ, ಜ್ಞಾನಿಯನ್ನು ಕಂಡ್ರೆ ನನಗೆ ಪ್ರಿಯ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಅದಕ್ಕಾಗಿ. ಜ್ಞೇಯೋ ಯೋಗಿ ಬ್ರಾಹ್ಮಣೈರ್ವೇದ ತತ್ವೈ ಆರಣ್ಯಕೈ ಸೈಷ ಕೃಷ್ಣ ಪ್ರಭುತ್ವಾತ್ ಸರ್ವಾನ್ ಯಜ್ಞಾನ್ ಬ್ರಾಹ್ಮಣಾನ್ ಬ್ರಹ್ಮಚೈವ ವ್ಯಾಪ್ಯಾತಿಷ್ಠದ್ದೇವ ದೇವಸ್ತ್ರಿಲೋಕೆ. ಬ್ರಾಹ್ಮಣರು ವೇದ ತತ್ವದ ಮೂಲಕ ದೇವರನ್ನು ತಿಳಿಯಬೇಕು. ಆರಣ್ಯಕಗಳಿಂದಲೂ ದೇವರೇ ಪ್ರತಿಪಾದ್ಯ, ಬ್ರಾಹ್ಮಣಗಳಿಂದಲೂ ದೇವರೇ ಪ್ರತಿಪಾದ್ಯ, ಸಂಹಿತೆಯಿಂದಲೂ ದೇವರೇ ಪ್ರತಿಪಾದ್ಯ. ಒಂದು ಸಂಗತಿ ಹೇಳಬೇಕು, ಸಂಹಿತೆ ಅಂದರೆ ದೇವತಾ ಸ್ವರೂಪವನ್ನ ತಿಳಿಸಿಕೊಡುವ ಪಾರ್ಟ್. ಋಗ್ವೇದ ಸಂಹಿತೆ ದೇವತಾ ಸ್ವರೂಪ, ಜಗತ್ತಿನ ಸ್ವರೂಪ, ಸ್ತೋತ್ರ, ಕಥೆ, ಉಪಾಖ್ಯಾನ, ಸಂವಾದ, ಇವುಗಳನ್ನೆಲ್ಲ ಋಷಿಯ ಕಾಣಿಕೆ, ಇವುಗಳನ್ನೆಲ್ಲ ನಮಗೆ ಕೊಡತಕ್ಕಂಥದ್ದು ವೇದ. ಇದನ್ನು ಸಂಹಿತೆ ಅಂತ ಕರೀತಾರೆ. ಇದು ಎಲ್ಲರಿಗೂ ಕಾಮನ್. ಎಲ್ಲರಿಗೂ ಅಂದ್ರೆ ಗೃಹಸ್ಥರಿಗೆ, ಬ್ರಹ್ಮಚರ್ಯದವರಿಗೆ, ಗೃಹಸ್ಥರಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ, ಇದು ಎಲ್ಲರಿಗೂ ಕಾಮನ್. ಸಂಹಿತೆ ಅನ್ನೋದು ಎಲ್ಲರೂ ವೇದವನ್ನು ಅಧ್ಯಯನ ಮಾಡಲೇಬೇಕು. ಆದರೆ ಮದುವೆಯಾದವರು, ಗೃಹಸ್ಥಾಶ್ರಮಿಗಳು ಈ ವೇದವನ್ನು ಪಿತೃಕರ್ಮಕ್ಕಾಗಿ, ಗೃಹ್ಯ ಕರ್ಮಕ್ಕಾಗಿ ಬಳಸ್ತಾರೆ. ಆಗ ಬ್ರಾಹ್ಮಣ ಬೇಕು. ಹೇಗೆ ಬಳಸಬೇಕು ಈ ವೇದ ಮಂತ್ರವನ್ನ? ಯಜ್ಞದ ಮ್ಯಾನ್ಯುವಲ್ ಯಾವುದು ಅಂತಂದ್ರೆ ಗೃಹಸ್ಥರ ಮ್ಯಾನ್ಯುವಲ್ ಬ್ರಾಹ್ಮಣ. ಗೃಹಸ್ಥರು ಸಂಹಿತೆಯನ್ನ ಬ್ರಾಹ್ಮಣದ ಮೂಲಕ ಅರ್ಥೈಸಿಕೊಳ್ತಾರೆ. ಆ ಗೃಹಸ್ಥ ತನ್ನ ಮಕ್ಕಳನ್ನು ಬೆಳೆಸಿ, ಮಕ್ಕಳಿಗೆ ಮನೆಯನ್ನ ಒಪ್ಪಿಸಿ ಕಾಡಿನತ್ತ ಹೋಗ್ತಾನೆ. ಅವಾಗ ಬಂದ್ರೆ ಹೆಂಡತಿ, ಇಲ್ಲ ನಾನು ಮಕ್ಕಳ ಜೊತೆಗೆ ಇರ್ತೇನೆ, ನೀವು ನಿಮ್ಮ ಪಾಡಿಗೆ ಹೋಗಿ, ಕಾಡಿನಲ್ಲಿ ಹೋಗಿ ಅಂತ ಹೇಳಿಬಿಟ್ರೆ
ಅವನದಕ್ಕೂ ತಯಾರಿರಬೇಕು. ಇದ್ರು ಹಾಗೆ ಬಹಳ ಜನ ಇರ್ತಿದ್ರು. ಅವನೇನು ಮಾಡಿದ, ಹಾಗೆ ಹೋದವ ಹೆಂಡತಿ ಜೊತೆಗಿದ್ರೆ ವಾನಪ್ರಸ್ಥಾಶ್ರಮ, ಹೆಂಡತಿ ಇಲ್ಲದೆ ಹೋದರೆ ಸನ್ಯಾಸಿ. ವಾನಪ್ರಸ್ಥನಾಗಿಯೂ ಕೂಡ ಯಾಗ ಯಜ್ಞಾದಿಗಳನ್ನು ಮಾಡಬೇಕು, ಅತಿಥಿ ಸತ್ಕಾರ ಇದೆ. ಏನು ಅಂತಂದ್ರೆ ಗ್ರಾಮ್ಯ ಧರ್ಮ ಇಲ್ಲ, ಮಕ್ಕಳಾಗಲಿಕ್ಕಿಲ್ಲ, ಹೆಂಡತಿಯನ್ನು ಕೂಡ್ಲಿಕ್ಕಿಲ್ಲ, ಯಾಗ ಮಾಡಲಿಕ್ಕುಂಟು. ಗ್ರಾಮ್ಯವಾದ ವಸ್ತುಗಳನ್ನು ಉಪಯೋಗಿಸಬಾರದು, ಕಾಡಿನ ವಸ್ತುಗಳನ್ನೇ ಉಪಯೋಗಿಸಬೇಕು. ಅದು ವಾನಪ್ರಸ್ಥರ ಧರ್ಮ. ಅವರಿಗೆ ಬೇಕಾದದ್ದು ಆರಣ್ಯಕ. ಇನ್ನು ಉಪನಿಷತ್ತು ಸನ್ಯಾಸಿಗಳಿಗೆ ಬೇಕಾದದ್ದು. ಇದು ಸ್ಥೂಲವಾದ ವಿಭಾಗ. ಎಲ್ಲರೂ ಎಲ್ಲವನ್ನೂ ತಿಳ್ಕೊಳ್ಬೇಕು, ಎಲ್ಲರೂ ಎಲ್ಲವನ್ನ ತಿಳ್ಕೊಳ್ಬೇಕು. ಈಗ ಸನ್ಯಾಸಿಗಳಿಗೆ ವೇದ ಬೇಡ ಅಂತ ಮಾಡಿಬಿಟ್ಟಿದ್ದಾರೆ. ಅದರಿಂದಾಗಿ ವೇದದ ಹಿಂದೆ ಬಿದ್ದಿರುವ ಸನ್ಯಾಸಿಗಳೇ ಅಪರೂಪ, ಅಪೂರ್ವ. ಹಾಗಾದ್ರೆ ಏನು ಓದ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ವೇದದ ಅಷ್ಟೂ ಭಾಗದಲ್ಲಿ ಒಂದೆರಡು ಉಪನಿಷತ್ತೇನೋ ಓದ್ಬೋದೇನೋ, ಅದು ನನಗನ್ಸೋ ಮಟ್ಟಿಗೆ ಕಷ್ಟವೇ. ವೇದದ 4 ಭಾಗಗಳನ್ನು ಚಿಂತನೆ ಮಾಡಿ, 4 ಭಾಗಗಳು ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಿಂದ ದೇವರು ಪ್ರತಿಪಾದ್ಯನಾಗಿ ಇದ್ದಾನೆ. ಸಯೇತದೇವ ಶಕ್ರಮೀಚಂ ಯಜಾನಂ ಪ್ರೀತ್ಯಾ ಪ್ರಾಹ ಕೃತಯಷ್ಟಾರಮಗ್ರ್ಯಂ ನಮೇ ಶಕ್ರೋ ವೇದ ವೇದಾರ್ಥಕತ್ವಾತ್ ಭಕ್ತ್ಯೋ ಭಕ್ತ ಶುದ್ಧ ಭಾವ ಪ್ರಧಾನ. ಈ ತರಹದ ದೇವರು, ಅವನಿಗೆ ವಿಷ್ಣು ಅಂತ ಕರೀತಾರೆ. ಯಾಕೆಂದ್ರೆ ಸಮಗ್ರ ವೇದ ವಾಂಗ್ಮಯಗಳಲ್ಲಿ ವ್ಯಾಪಿಸಿದವ. ವಿಷ್ಣು ಅನ್ನೋ ಶಬ್ದಕ್ಕೆ ಎಲ್ಲವನ್ನ ವ್ಯಾಪಿಸಿ ನಿಂತವ ಅಂತ. ವಿಶಲ್ಲು ವ್ಯಾಪ್ತವ. ವಿಷ್ಣು ಅಂದ್ರೇನು? ಆಮ್ನಿ ಪ್ರೆಸೆಂಟ್, ಎಲ್ಲೆಡೆ ಇರುವವ. ಯಾವ ಎಲ್ಲೆಡೆ ಇರುವವ? ಜಗತ್ತಿನ ಅಣುರೇಣು ತೃಣಕಾಷ್ಟಗಳಲ್ಲಿದ್ದಾನೆ ಬಿಡಿ. ನಮಗೆ ಈಗ ವೇದ, ಬ್ರಾಹ್ಮಣ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಲ್ಲಿ ನೆಲೆಗೊಂಡವ. ಸಯೇತದೇವ ಶಕ್ರಮೀಶಂ ಯಜಾನಂ, ಈ ತರಹದ ಭಾವನೆಯಲ್ಲಿ ಹೋಮ ಮಾಡ್ತಾ ಇದ್ದ ಜ್ಞಾನಿ ಯಾರು ಅಂದರೆ ಇಂದ್ರ. ಆ ಇಂದ್ರನಿಗೆ ಪ್ರಸನ್ನನಾಗಿ ದೇವರು ಹೇಳಿದನಂತೆ, ನಮೇ ಶಕ್ರೋ ವೇದ ವೇದಾರ್ಥಕತ್ವಾತ್ ಭಕ್ತ್ಯೋ ಭಕ್ತ್ಯ ಶುದ್ಧ ಭಾವ ಪ್ರಸನ್ನ. ನಾನು ವೇದದ ಅರ್ಥ, ಆದರೆ ಹಾಗೆ ತಿಳಿದವರು ಬಹಳ ಕಡಿಮೆ ಜನ. ಭಕ್ತಿಯಿಂದ ಇದ್ದವರಿಗೆ ಮಾತ್ರ ನಾನು ವೇದದ ಅರ್ಥ ಅಂತ ಗೊತ್ತಾಗುತ್ತೆ. ಮಾಜಾನಂತೆ ಬ್ರಹ್ಮ ಶೀರ್ಷಂ ವರಿಷ್ಠಂ ವಿಶ್ವೇ ವಿಶ್ವಂ ಬ್ರಹ್ಮಯೋನಿಂ ಹ್ಯಯೋನಿಂ ಸರ್ವತ್ರಾಹಂ ಶಾಶ್ವತಶ್ಚಾಶ್ವತೆ ಚ ಕೃತ್ಸ್ನೋ ವೇದೋ ನಿರ್ಗುಣೋನಂತ ತೇಜಾ. ನಾನು ಎಲ್ಲ ವೇದಗಳಿಗೆ ಪ್ರಧಾನವಾದವ, ಬ್ರಹ್ಮಶೀರ್ಷ ಅಂತ ಕರೀತಾರೆ ನನ್ನನ್ನು. ಮತ್ತೆ ಎಲ್ಲ ವೇದಗಳು ಮೂಡಿ ಬರುವುದು ನನ್ನ ತಲೆಯಿಂದಲೇ. ನಾನು ಹಯಗ್ರೀವ ರೂಪದಿಂದ ನಿರಂತರವಾಗಿ ವೇದಗಳನ್ನು ಉಚ್ಚಾರ ಮಾಡ್ತಾ ಇರ್ತೇನೆ. ವರಿಷ್ಠಂ ಬ್ರಹ್ಮಯೋನಿಂ, ಲಕ್ಷ್ಮಿಯ ನಲ್ಲ, ಅಯೋನಿಂ ಯಾರಿಂದಲೂ ಹುಟ್ಟದವ. ಈ ವೇದ ನನ್ನನ್ನೇ ಹೇಳ್ತಾ ಇರೋದು. ಕೃತ್ಸ್ನೋ ವೇದೋ ನಿರ್ಗುಣ ಅನಂತ ತೇಜಾ.
ನಾನು ನಿರ್ಗುಣ, ಸತ್ವಗುಣ ರಜೋಗುಣ ತಮೋಗುಣಗಳಿರದವ. ಸರ್ವೇ ದೇವಾ ವಾಸುದೇವಂ ಯಜಂತೆ ತಥೋ ಬುದ್ಧ್ಯಾ ಮಾರ್ಗಮಾಣಾಸ್ತನೂನಾಂ ಸರ್ವಾನ್ ಕಾಮಾನ್ ಪ್ರಾಪ್ನುವಂತೆ ವಿಚಾಲಾನ್ ತ್ರೈಲೋಕ್ಯೇಸ್ಮಿನ್ ಕೃಷ್ಣನಾಮಾಭಿಧಾನಾತ್. ಎಲ್ಲ ದೇವತೆಗಳು ವಾಸುದೇವನನ್ನ ಪೂಜಿಸ್ತಾರೆ, ವಿಶೇಷತಃ ಕೃಷ್ಣನಾಮದಿಂದ. 3 ಲೋಕಗಳಲ್ಲಿ ಕೃಷ್ಣನಾಮ, ಅದರಿಂದಲೇ ಹೋಮಿಸುತ್ತಾರೆ. ಕೃಷ್ಣೋ ಯಜ್ಞೈರಿಜ್ಯತೆ ಯಾಯಜೂಕೈ, ಕೃಷ್ಣೋ ವೀರೈರಿಜ್ಯತೆ ವಿಕ್ರಮದ್ಭಿ, ಕೃಷ್ಣೋ ವಾಕ್ಯೈರಿಜ್ಯತೆ ತಮೃಚಾನೈ, ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ. ವೇದಗಳನ್ನು ಚಿಂತನೆ ಮಾಡುವ ಬ್ರಾಹ್ಮಣರು ಯಜ್ಞಗಳಿಂದ ಕೃಷ್ಣನನ್ನ ಆರಾಧನೆ ಮಾಡುತ್ತಾರೆ. ವಿಕ್ರಮದ್ಭಿ, ಧರ್ಮದ ರಕ್ಷಣೆಗಾಗಿ ಹೋರಾಡುವ ಕ್ಷತ್ರಿಯರು ಕೂಡ ಇದೇ ಕೃಷ್ಣನನ್ನು ಪೂಜಿಸುತ್ತಾರೆ. ಕೃಷ್ಣೋ ವಾಕ್ಯೈರಿಜ್ಯತೆ ಸಂರುಚಾನೈ, ಕಾಡಿನಲ್ಲಿ ಕುಳಿತು ಅಥವಾ ಏಕಾಂತದಲ್ಲಿ ಕುಳಿತು ಶಾಸ್ತ್ರದ ಸಾರ ಏನು ಅಂತ ನಿರಂತರವಾಗಿ ಚಿಂತನೆ ಮಾಡುವವರು ಕೃಷ್ಣನನ್ನೇ ಆರಾಧಿಸುತ್ತಾರೆ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ, ಇಂತಹ ಕೃಷ್ಣನು ಮೋಹದಿಂದ ಬಿಡುಗಡೆಗೊಂಡ ಮುಕ್ತರಿಂದಲೂ ಪೂಜಿಸಲ್ಪಡ್ತಾನೆ. ಅದರಿಂದಾಗಿ ಮುಕ್ತರಾದ್ಮೇಲೆ ಎಲ್ಲ ಒಂದೇ, ಮುಕ್ತರಾದ್ಮೇಲೆ ಎಲ್ಲರೂ ಸಮ, ಎಲ್ಲ ಬಿದ್ದೋಯ್ತು. ಯಾಕೆಂದ್ರೆ ಕೃಷ್ಣ ವಿಷ್ಣು ಸಹಸ್ರನಾಮದಲ್ಲೇ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಗತಿ ನೆಲೆ ಆಸರೆ ಅಂತ ಹೇಳ್ತಾರೆ. ಅದು ಹೆಂಗೆ ಹೇಳ್ತಾರೆ? ಇಲ್ಲಿಯೂ ಕೂಡ ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ ಅಂತ. ಅದರಿಂದ ನಾರಾಯಣನ ಆರಾಧನೆ ಯಜ್ಞದ, ಯಜ್ಞಾಂಗದ, ವೇದದ, ವೇದಾಂತದ, ವೇದಾಂಗದ ಗುರಿ. ವಿದ್ಯಾವಂತರು, ಸೋಮಪಾನ ಮಾಡುವವರು, ಪಾಪಗಳಿಂದ ಬಿಡುಗಡೆಗೊಂಡವರು ಇಷ್ಟ್ವಾ ಯಜ್ಞೈ ಗೋಚರಂ ಪ್ರಾರ್ಥಯಂತೆ, ಯಜ್ಞಗಳಿಂದ ದೇವರನ್ನ ಪೂಜಿಸಿ ಗೋಚರಂ ಪ್ರಾರ್ಥಯಂತೆ, ದೇವರೇ ನಮ್ಮ ಕಣ್ಣಿಗೆ ತೋರಯ್ಯ ಅಂತಾರಂತೆ. ಸರ್ವಂ ಕ್ರಾಂತಂ ದೇವಲೋಕಂ ವಿಚಾಲಂ, ಈ ಕೃಷ್ಣೋ ಯಜ್ಞೈರಿಜ್ಯತೆ ಇದೆಯಲ್ಲ, ಇದನ್ನ ಆಚಾರ್ಯರು ಬಹಳ ಕಡೆ ಕೋಟ್ ಮಾಡ್ತಾರೆ. ಇದರದ್ದೊಂದು ವಿಶೇಷ ಹೇಳಿದ್ದಾರೆ. ಮಹಾಭಾರತದ ಮೊದಲೂ ಇದೆ, ಮಧ್ಯದಲ್ಲೂ ಇದೆ, ನಂತರದಲ್ಲಿಯೂ ಇದೆ ಅಂತ. ಆದರೆ ಈಗ ಸಿಗುವ ಮಹಾಭಾರತ ಪಾಠದಲ್ಲಿ ಕೆಲವೊಂದು ಕಡೆ ಮೊದಲು ಸಿಗತ್ತೆ, ಮಧ್ಯದಲ್ಲಿ ಸಿಗತ್ತೆ, ಅಂತ್ಯದಲ್ಲಿ ಸಿಗೋದೇ ಇಲ್ಲ. ಅಂದರೆ ಪಾಠಾಂತರಗಳನ್ನು ಎಷ್ಟು ಮಾಡಿದ್ದಾರೆ, ಇಂಟರ್ಪೊಲೇಷನ್ ಎಷ್ಟಾಗಿದೆ ಟೆಕ್ಸ್ಟಿನಲ್ಲಿ. ಈ ರೀತಿ ನಿರೂಪಣೆ ಮಾಡ್ತಾರೆ. ಇನ್ನು ದೇವರು ಕೃಷ್ಣ ತನ್ನ ಬಗೆಗೆ ಇನ್ನಷ್ಟು ಹೇಳ್ತಾನೆ. ಆಮೇಲೆ ವೇದವ್ಯಾಸರ ಮಾತು ಬರುತ್ತೆ, ಅದನ್ನ ನೋಡೋಣ. ಸರ್ವಂ ಕ್ರಾಂತಂ ದೇವಲೋಕಂ ವಿಚಾಲಂ ತ್ವಂತೆ ಕೃತ್ವಾ ಮರ್ತ್ಯಲೋಕಂ ಭಜಂತೆ. ಇದು ದೇವರ ನಡೆ. ಇಡೀ ಜಗತ್ತಿನ ಬದಲಾವಣೆಯೇ ದೇವರ ಹೆಜ್ಜೆ. ಅವರ ಹೆಜ್ಜೆ ಇವರ ಹೆಜ್ಜೆ ಹೋಗಲಿ, ದೇವರ ಹೆಜ್ಜೆ ಯಾವುದು ಅಂದರೆ ವಸಂತ ಮಾಸ ಅಥವಾ ವಸಂತ ಋತು. ವಸಂತ ಋತು ಕ್ರಮೇಣ ಗ್ರೀಷ್ಮ ಋತುವಾಗುತ್ತೆ. ಇದಲ್ವಾ ದೇವರ ನಡೆ, ದೇವರ ಹೆಜ್ಜೆ. ಚಳಿಗಾಲ ಕಳೆಯಿತು, ಬೇಸಿಗೆ ಕಾಲ ಬಂತು, ಮಳೆಗಾಲ ಬಂತು. ಇದು ದೇವರ ಹೆಜ್ಜೆ.
ಈ ರೀತಿ ಯಾವುದೇ ಅವಸ್ಥೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ದೇವರ ಹೆಜ್ಜೆ, ಇದು ವಿಷ್ಣುಕ್ರಾಂತ ಎಂದು ತಿಳಿ. ಎಲ್ಲ ಆಶ್ರಮಗಳೂ ಕೂಡ ನನ್ನನ್ನು ತಿಳಿದರೆ ಒಳ್ಳೆ ಲೋಕಕ್ಕೆ ಹೋಗ್ತದೆ, ಒಳ್ಳೆ ಲೋಕವನ್ನು ಪಡೆಯುತ್ತೆ ಅಂತ ಹೇಳಿ ದೇವರನ್ನ ಸ್ತೋತ್ರ ಮಾಡಿ ವೇದವ್ಯಾಸರು ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಸರ್ವೇ ದೇವಾ ದೇವಕಿ ಪುತ್ರ ಏವಾ, ಎಲ್ಲ ದೇವರೇ, ನಾರಾಯಣನೇ, ಕೃಷ್ಣನೇ. ಈ ವೇದವ್ಯಾಸರ ಮಾತನ್ನು ಕೇಳಿದ ವೇದವ್ಯಾಸರಿಗೂ ಕೃಷ್ಣನಿಗೂ ವಿಧಿವತ್ತಾಗಿ ಪೂಜಿಸಿದನಂತೆ. ಕವಿ ಪ್ರಯಾತಸ್ತು ಮಹರ್ಷಿ ಪುತ್ರ ದ್ವೈಪಾಯನಸ್ತದ್ವಚನಂ ನಿಶಮ್ಯ ಜಗಾಮ ಪೃಥ್ವೀಂ ಶಿರಸಾ ಮಹಾತ್ಮ ನಮಶ್ಚ ಕೃಷ್ಣಾಯ ಚಕಾರ ಭೀಮಃ. ಈ ರೀತಿ ಹೇಳ್ತಾ 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 ವೇದವ್ಯಾಸರಿಗೆ ಅಲ್ಲಿಯೇ ಒಂದು ಪ್ರಶ್ನೆ ಬಂತು. ಭೀಷ್ಮಾಚಾರ್ಯರಿಗೆ ಹೇಳ್ತಾ 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 ದೇವರನ್ನು ನೋಡ್ತಾ ಇದ್ದಾರೆ. ಎದ್ದು ನಮಸ್ಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಕಣ್ಣು ಮುಚ್ಚಿ ಮಾನಸಿಕವಾಗಿ ದೇವರಿಗೆ ನಮಸ್ಕಾರ ಮಾಡಿದ್ರಂತೆ. ಭೀಷ್ಮಾಚಾರ್ಯರು ಅನ್ನುವಲ್ಲಿಗೆ ಈ ಒಂದು ಅಧ್ಯಾಯ ಮುಗಿದಿದೆ. ಅನುಶಾಸನ ಪರ್ವದಲ್ಲಿ 11ನೇ ಅಧ್ಯಾಯ. ಉಳಿದದ್ದನ್ನು ನಾಳೆ ನೋಡುವ. ಕೃಷ್ಣ.